ನಟಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ. ಬಟ್ ಆದ್ರೆ ಈ ಎಲ್ಲಾ ಆರೋಪಗಳು ಕೂಡ ಸುಳ್ಳು ಅನ್ನುವಂತಹ ವಿಚಾರಗಳು ಒಂದೊಂದೇ ಬಯಲಿಗೆ ಬರ್ತಾ ಇದೆ. ಆ ನಟಿ ಮೊದಲು ಅವಕಾಶ ಕೊಟ್ಟಾಗ ಉಪಯೋಗಿಸಿಕೊಂಡು ಈಗ ಲೈಂಗಿಕ ಕಿರುಕುಳವನ್ನ ಕೊಟ್ರು ಅಂತ ಹೇಳಿ ಆರೋಪದ ಮೇರೆಗೆ ಕೇಸ್ ದಾಖಲಾಗಿತ್ತು. ಜೈಲಿನಿಂದ ರಿಲೀಸ್ ಆಗಿದ್ದಾರೆ ನಟ ಹೇಮಂತ್ ಅಲಿಯಾಸ್ ರಿಚಿ ವಿರುದ್ಧ ದೂರು ನೀಡಿದಂತಹ ನಟಿ ರಮೋಲಾ. ರಾಜಾಜಿನಗರ ಸ್ಟೇಷನ್ ನಲ್ಲಿ ರಿಚಿ ವಿರುದ್ಧ ದೂರು ದಾಖಲಾಗಿತ್ತು. ಜೈಲು ಸೇರಿದ್ರು ನಟ ಹೇಮಂತ್ ಅಲಿಯಾಸ್ ರಿಚಿ. ಬೇಲ್ ಮೇಲೆ ಇವತ್ತು ಹೊರಬಂದಿದ್ದಾರೆ. ಹೊರಬಂದು ಒಂದೊಂದು ವಿಚಾರವನ್ನ ಕೂಡ ಹಂಚಿಕೊಳ್ತಾ ಇದ್ದಾರೆ. ನಿಜಕ್ಕೂ ರಮೋಲಾಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರಾ ರಿಚಿ? ಅಸಲಿಗೆ ಸಿನಿಮಾ ಮಾಡುವ ಟೈಮ್ ನಲ್ಲಿ ಏನಾಯ್ತು? ನಟಿ ಕೊಟ್ಟ ದೂರಿನ ಬಗ್ಗೆ ರಿಚಿ ಏನ್ ಹೇಳ್ತಾರೆ? ಈಗ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪದ ಕೇಸ್ಗೆ ಸಂಬಂಧಪಟ್ಟಂತೆ ರಿಚಿ 4 ದಿನಗಳ ಕಾಲ ಜೈಲಿನಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಬಂದಿದ್ದಾರೆ ಮಾಡದ ತಪ್ಪಿಗಾಗಿ. ಈಗ ನಟಿ ರಮೋಲಾ ಮಾಡಿರುವಂತಹ ಆರೋಪಗಳಿಗೆ ಒಂದೊಂದೇ ಸಾಕ್ಷಿಯನ್ನ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಿಚಿ ಅವರಿಗೆ ಯಾವ ರೀತಿಯಾಗಿ ದೌರ್ಜನ್ಯ ಆಗಿದೆ ನೋಡಿ. ಹೆಣ್ಣು ಮಕ್ಕಳು ಯಾವ ರೀತಿಯಾಗಿ ಕಾನೂನನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಇದೊಂದು ಜಸ್ಟ್ ನಿದರ್ಶನ ಅಷ್ಟೇ. ಕಾನೂನಿದೆ, ನಾವು ಏನ್ ಬೇಕಾದ್ರೂ ಮಾಡಬಹುದು. ನಾನೊಬ್ಬಳು ಹೆಣ್ಣು ಅನ್ನುವಂತಹ ವಿಚಾರವನ್ನ ಕಾನೂನಿನ ಅಡಿಯಲ್ಲಿ ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕೋ ಅದೆಲ್ಲವೂ ಕೂಡ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಇದೀಗ ದುರ್ಬಳಕೆಗೆ ಕಾರಣವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಕಾನೂನಿದೆ, ಹೌದು. ನಮಗೇನಾದ್ರೂ ದೌರ್ಜನ್ಯ ಆಯ್ತು, ನಮಗೇನಾದ್ರೂ ತೊಂದರೆ ಆಯ್ತು ಅಂತಂದ್ರೆ ಕಾನೂನಿನ ಮೊರೆ ಹೋಗೋದು ಸರಿ. ಆದ್ರೆ ನಾವೇ ಮಾಡಿರುವಂತಹ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ರಮೋಲಾ ಅವರಿಗೆ ಕೊಟ್ಟಂತಹ ಅವಕಾಶವನ್ನ ಅವರು ಯಾವ ರೀತಿಯಾಗಿ ಉಪಯೋಗಿಸ್ಕೊಂಡ್ರು, ಅದಾದ ನಂತರ ಅದನ್ನು ಯಾವ ರೀತಿಯಾಗಿ ದುರುಪಯೋಗ ಪಡಿಸ್ಕೊಂಡ್ರು ಅನ್ನೋದರ ಕುರಿತು ಮಾತನಾಡಿಸ್ತಾ ಹೋಗೋಣ. ನಮ್ಮ ಜೊತೆ ರಿಚಿ ಅವರೇ ಇದ್ದಾರೆ. ರಿಚಿ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ರಿಚಿ ಅವರೇ, ಮೊದಲಿಗೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಮೋಲಾ ಅವ್ರನ್ನ ಹಾಕೊಂಡು ನೀವು ಸಿನಿಮಾವನ್ನ ಮಾಡಿದ್ದೀರಿ. ಸಿನಿಮಾ ಮಾಡುವಂತಹ ಸಂದರ್ಭದಲ್ಲಿ ಏನಾಯ್ತು? ಆಕ್ಚುಲಿಯಾಗಿ ಏನ್ ಕಾರಣ ರಮೋಲಾ ಅವರು ನಿಮ್ಮ ಮೇಲೆ ಕೇಸ್ ದಾಖಲು ಮಾಡೋದಕ್ಕೆ ಏನ್ ಸಮಸ್ಯೆ ಆಯ್ತು ಅಂತ ಹೇಳಿ. ನಿಮ್ಗೆ ಅಗ್ರಿಮೆಂಟ್ ಸಮೇತ ಅಲ್ಲೊಂದೇ ತೋರಿಸ್ತೀನಿ ಮೇಡಮ್. ಇದು ಮೇಡಮ್ ನಾನು ಅವ್ರ ಹತ್ರ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೆ 2022